ಯಮಲೂರು ಕೆರೆಯ ಬಳಿ ಅಮಾನಿ ಕೆರೆಯ ಕೋಡಿ ಒಡೆದಿದ್ದು ರಸ್ತೆಯ ತುಂಬೆಲ್ಲ ಚರಂಡಿ ನೀರು ಹರಿತಾ ಇದೆ. ಇದರಿಂದಾಗಿ ವಾಹನ ಸವಾರರು ಪರದಾಡುತ್ತಿದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲ ದಿನಗಳಿಂದ ಯಮಲೂರು ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಿದೆ. ಇದರಿಂದ ಚರಂಡಿಯ ಮೂಲಕ ಕೆರೆ ನೀರು ಹರಿದು ಬಂದಿದೆ. ಇದರಿಂದ ಅಮಾನಿ ಕೆರೆಯ ಕೋಡಿದ್ದೆಲ್ಲ ನೀರು ರಸ್ತೆಯಲ್ಲಿ ಹರಿತಾ ಇದೆ. HL ಬಳಿಯ ಬೆಳ್ಳಂದೂರಿನ ಯಮಲೂರಿನ ಈ ಒಂದು ಕೆರೆಯಲ್ಲಿ ಕೋಡಿ ಹರಿತಾ ಇದ್ದು ರಸ್ತೆಯ ತುಂಬೆಲ್ಲ ಈ ಒಂದು ನೀರು ಹರಿತಾ ಇರುತ್ತೆ. ಇದು ಶುದ್ಧ ನೀರು ಕೂಡ ಅಲ್ಲ. ಆ ಕೆರೆಗೆ ಚರಂಡಿಯ ನೀರುಗಳು ಮಿಕ್ಸ್ ಆಗಿ ಆ ನೀರು ರಸ್ತೆಗೆ ಬಂದು ನರಕ ಯಾತನೆಯನ್ನು ಅಲ್ಲಿನ ಜನ ಅನುಭವಿಸುವಾಗಿದೆ. ಗಬ್ಬು ವಾಸನೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ವಾಹನ ಸಂಚಾರಕ್ಕೂ ಕೂಡ ಅದು ತೀವ್ರ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ. ಸಣ್ಣ ವಾಹನಗಳಿಗಂತೂ ಸಾಕಷ್ಟು ಇದರಿಂದ ತೊಂದರೆಯಾಗಿದೆ ಮತ್ತು ಈಗಾಗಲೇ ಕೆರೆ ತುಂಬಿ ಹರಿಯುವುದರಿಂದ ಅವಘಡ ಸಂಭವಿಸುವಂಥ ಎಲ್ಲ ಸಾಧ್ಯತೆಗಳಿದೆ. ಸ್ಥಳೀಯ ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡ್ರೆ ಸಂಭವಿಸಬಹುದಾದಂಥ ಅಪಾಯ ತಪ್ಪಿಸಬಹುದು, ಇಲ್ಲಾಂದರೆ ಇನ್ನೊಂದು ದುರಂತಕ್ಕೆ ಈ ಕೆರೆ ಸಾಕ್ಷಿಯಾಗತ್ತೆ ಅನ್ನುವಂಥದ್ದು ಕೂಡ ನಿಜವಾದಂಥ ಮಾತು. ಈಗಾಗಲೇ ಕೆರೆ ಒತ್ತುವರಿ ಇರಬಹುದು, ಅದರ ಜೊತೆಗೆ ಹೂಳು ತುಂಬಿರುವಂಥದ್ದಿರ್ಬೋದು. ಈ ಎಲ್ಲ ಕಾರಣಗಳಿಂದಾಗಿ ಕೆರೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗ್ತಾ ಇಲ್ಲ. ಒಂದು ಸಣ್ಣ ಮಳೆ ಬಂದರೂ ಕೂಡ ಕೆರೆ ಕೋಡಿ ಹರಿಯುತ್ತೆ ಮತ್ತು ರಸ್ತೆಗೆ ನೀರು ನುಗ್ಗುತ್ತೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಕೆರೆಯ ಕೋಡಿ ಒಡೆದು ಈಗ ರಸ್ತೆಗೆ ನೀರು ಬಂದಿರುವಂಥದ್ದು, ಒಂದು ಸಣ್ಣ ಮಳೆಗೂ ಕೂಡ ಈ ಕೆರೆ ತುಂಬಿ ಈ ರೀತಿಯಾಗಿ ರಸ್ತೆ ತುಂಬೆಲ್ಲ ನೀರು ಯಾಕೆ ಬರುತ್ತೆ ಮತ್ತು ಅಲ್ಲಿ ಜನ ಅನುಭವಿಸ್ತಿರುವಂತಹ ಒಂದು ಕಷ್ಟ ಎಂತಹದ್ದು? ಖಂಡಿತವಾಗ್ಲೂ ರಾಘವೇಂದ್ರ, ಇಲ್ಲಿ ಆಕ್ಚುಯಲ್ ಆಗಿ 919.17 ಎಕರೆ ಅಷ್ಟು ವಿಸ್ತೀರ್ಣದ ಒಂದು ಕೆರೆ ಇತ್ತು, ಯಮಲೂರು ಕೆರೆ. ಈ ಒಂದು ಕೆರೆಯಿಂದ ನೇರವಾಗಿ ನೀರು ಹರಿದು ಹೋಗಿ ಮುಂದೆ ಇರೋ ಅಂತ ವರ್ತೂರ್ ಕೆರೆ ಸೇರಬೇಕಾಗಿತ್ತು. ಆದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬಂದಂಥ ಕಾರಣದಿಂದ ಈಗಾಗಲೇ ಆ ರಾಜಕಾಲುವೆ ಕೂಡ ಮುಚ್ಚಿ ಹೋಗಿರುವಂಥ ಪರಿಣಾಮ ಇಲ್ಲಿನ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದು ಸರ್ವೇ ಸಾಮಾನ್ಯವಾಗಿದೆ. ಕಳೆದ 15-20 ದಿನಗಳಿಂದ ರಾಸಾಯನಿಕ ವಿಷಯುಕ್ತ ವಸ್ತುಗಳು ಈ ಒಂದು ಕೆರೆಯಲ್ಲಿ ಸೇರಿ ನೊರೆಗಳು ಉತ್ಪತ್ತಿ ಆಗ್ತಾ ಇತ್ತು. ಆದರೆ ಕಳೆದ ಒಂದು 2-3 ದಿನದಿಂದ ನೊರೆಯಲ್ಲೇ ಬೆಂಕಿ ಕಾಣಿಸ್ಕೊಂಡು ವಿಚಿತ್ರವಾದಂಥ ಘಟನೆ ಕೂಡ ನಡೀತಾ ಇತ್ತು. ಆದರೆ ಈಗ ನೇರವಾಗಿ ಕೆರೆ ಕೋಡಿ ಒಡೆದು ಹೋಗಿ ಕೆರೆ ಕಟ್ಟೆ ಒಡೆದು ಹೋಗಿರೋದ್ರಿಂದ ನೇರವಾಗಿ ಒಳಚರಂಡಿ ನೀರು ರಸ್ತೆಯ ಮೇಲೆ ಹರಿತಾ ಇದೆ. ವಾಹನ ಸವಾರರು ಇದೇ ಒಂದು ರಸ್ತೆಯಲ್ಲಿ ಪ್ರಯಾಣವನ್ನು ಬೆಳೆಸಬೇಕಾಗತ್ತೆ. ಮಾರತ್ತಹಳ್ಳಿ ರಸ್ತೆಯಲ್ಲಿ ಹೋಗೋಣ ಅಂತ ಹೇಳಿದ್ರೆ ಅದು ಸದಾಕಾಲ ಟ್ರಾಫಿಕ್ ನಿಂದ ಕೂಡಿರುವಂತ ಕಾರಣ ಸಾಕಷ್ಟು ವಾಹನದ ಸವಾರರು ಈಗ ಈ ಒಂದು ಕೆರೆಯ ಈ ಒಂದು ರಸ್ತೆಯ ಮೇಲೆ ಅವಲಂಬಿತರಾಗಿರ್ತಾರೆ. ಒಂದು ಸ್ವಿಫ್ಟ್ ಕಾರ್ ಕೂಡ ಬರ್ತಾ ಇದೆ, ಸ್ವಿಫ್ಟ್ ಡಿಸೈರ್. ನೇರವಾಗಿ ದೃಶ್ಯಾವಳಿಗಳನ್ನು ನೋಡಬಹುದು ರಾಘವೇಂದ್ರ. ಸುಮಾರು 3-4 ಅಡಿ ನೀರು, ಒಳಚರಂಡಿ ನೀರು ಈ ಒಂದು ರಸ್ತೆಯಲ್ಲಿ ಇರೋ ಅಂತ ಕಾರಣದಿಂದ ವಾಹನ ಸವಾರರು ಇಲ್ಲಿ ಓಡಾಡುವಂಥದ್ದೇ ಕಷ್ಟ ಆಗಿದೆ. ಜೊತೆಗೆ ದ್ವಿಚಕ್ರ ವಾಹನ ಸವಾರರಂತೂ ಸರ್ಕಸ್ ಮಾಡಿಕೊಂಡು ಈ ಒಂದು ರಸ್ತೆಯಲ್ಲಿ ಓಡಾಡಬೇಕಾಗತ್ತೆ. ನನ್ನ ಎಡಭಾಗದಲ್ಲಿ ಒಬ್ರು ದ್ವಿಚಕ್ರ ವಾಹನ ಸವಾರರು ಬರ್ತಾ ಇದ್ದಾರೆ. ಅವರು ಎಷ್ಟು ತೊಂದರೆ ಪಟ್ಕೊಂಡು ಈ ಒಂದು ರಸ್ತೆಯಲ್ಲಿ ಸಂಚಾರನ ಬೆಳೆಸ್ತಿದ್ದಾರೆ ಅಂತ ನೀವು ಕೂಡ ನೋಡಬಹುದಾಗಿದೆ ರಾಘವೇಂದ್ರ. ಇದು ಪ್ರತಿನಿತ್ಯದ ಒಂದು ವ್ಯವಸ್ಥೆ ಇಲ್ಲಿ. ಆದರೆ ಇದಕ್ಕೆ ಯಾವುದೇ ಒಬ್ಬ ಜನಪ್ರತಿನಿಧಿ ಕೂಡ ಈವರೆಗೂ ಸ್ಪಂದಿಸಿಲ್ಲ ಅನ್ನೋದು ಸ್ಥಳೀಯರ ಮಾತು. ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಮಾರ್ಗವನ್ನು ಕಂಡುಹಿಡಿಯಬೇಕು. JCB ಬಂದಿತ್ತು, ಕಳೆದ ಶನಿವಾರ ಬಂದಿತ್ತು, ಭಾನುವಾರ ಕೂಡ ಬಂದಿತ್ತು, ಆದರೆ ಯಾವುದೇ ಕೆಲಸ ಮಾಡಿಲ್ಲ ರಾಘವೇಂದ್ರ. ಈ ಹಿನ್ನೆಲೆಯಲ್ಲಿ ನೀರಿನ ಒಳಹರಿವು ಜಾಸ್ತಿ ಆದಂಥ ಕಾರಣದಿಂದ ಕೆರೆ ಕೋಡಿ ನೇರವಾಗಿ ಒಡೆದು ಹೋಗಿದೆ ರಾಘವೇಂದ್ರ. ಮಧುಸೂದನ್, ಕೆರೆ ಕೋಡಿ ಒಡೆದು ಹೋಗಿದೆ. ಒಂದು ಕಡೆ ಕೆರೆ ತುಂಬಿದೆ, ಆಯ ತಪ್ಪಿ ರಸ್ತೆ ಯಾವುದು ಕೆರೆ ಯಾವುದು ಗೊತ್ತಾಗ್ತಾ ಇಲ್ಲ. ಯಾರಾದರೂ ಸಣ್ಣ ಮಕ್ಕಳು ಅಥವಾ ದ್ವಿಚಕ್ರ ವಾಹನರು ಅಥವಾ ಯಾವುದೇ ಒಂದು ಕಾರ್ ಆಗಲಿ ಕೆರೆಯ ಪಾಲಾಗುವಂಥ ಕೂಡ ಸಾಧ್ಯತೆಗಳಿದೆ. ಒಂದೊಮ್ಮೆ ಎಚ್ಚೆತ್ತುಕೊಳ್ಳದೇ ಇದ್ರೆ ಇನ್ನೊಂದು ದುರಂತಕ್ಕೆ ನಾವೆಲ್ಲರೂ ಸಾಕ್ಷಿ ಆಗಬೇಕಾಗತ್ತೆ ಅಲ್ವಾ? ಖಂಡಿತವಾಗ್ಲೂ ರಾಘವೇಂದ್ರ, ಇದು ಆಕ್ಚುಯಲ್ ಆಗಿ ಕಳೆದ ಇನ್ನೇನು ಮಳೆಗಾಲ ಬರ್ತಾ ಇದೆ, ಮಳೆಗಾಲಕ್ಕೆ ಮುಂಚಿತವಾಗಿ ಆಗಬೇಕಾದಂಥ ಕೆಲಸ. 919.1 ಎಕರೆ ವಿಸ್ತೀರ್ಣದಲ್ಲಿ ಇರೋ ಅಂಥ ಕೆರೆ, ಒಂದು ಕೆರೆ ಈಗಾಗಲೇ ಮುಚ್ಚೋಗಿದೆ. ಚಳ್ಳಘಟ್ಟ ಅಂತ ಈ ಹಿಂದೆ ರಿಂಗ್ ರೋಡ್ಗೆ ಕನೆಕ್ಟ್ ಆಗುವಂಥ ಜಾಗದಲ್ಲಿ ಚಳ್ಳಘಟ್ಟ ಅಂತ ಕೆರೆ ಇತ್ತು. ಆ ಕೆರೆ ಈಗಾಗಲೇ ಮುಚ್ಚಿ 10-15 ವರ್ಷಗಳೇ ಆಗಿದೆ. ಆದರೆ BDA BBMP ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ರು. ಈಗ ಈ ಒಂದು ಕೆರೆಯ ಒಟ್ಟಾರೆ ವಿಸ್ತೀರ್ಣ 919.1 ಎಕರೆ ಅಷ್ಟಿದೆ. ಕೆರೆಯಲ್ಲಿ ಸುಮಾರು 15
15ರಿಂದ 20 ಅಡಿ ಆಳದಷ್ಟು ಹೂಳಿದೆ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡ್ರೆ ಹೊರಗಡೆ ಬರಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿ ಈ ಒಂದು ಕೆರೆಯ ಸುತ್ತಮುತ್ತ ನಿರ್ಮಾಣ ಆಗಿದ್ರು ಕೂಡ ಯಾವುದೇ ಒಬ್ಬ ಬಿಡಿಎ ಅಧಿಕಾರಿಗಳು ಕೂಡ ಇತ್ತ ಗಮನ ಹರಿಸಿಲ್ಲ. ಜೊತೆಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಈ ಒಂದು ಪ್ರದೇಶ ಏನಿದೆ, ಶಾಸಕರಾದಂತ ಅರವಿಂದ್ ಲಿಂಬಾವಳಿ ಅವರು ಕೂಡ ಬರೋಬ್ಬರಿ 550 ಕೋಟಿ ರೂಪಾಯಿಗಳ ಅನುದಾನವನ್ನ ಈಗಾಗಲೇ ರಾಜ್ಯ ಸರ್ಕಾರದಿಂದ ಪಡೆದುಕೊಂಡಿದ್ದಾರಂತೆ ಕಳೆದ 5 ವರ್ಷದ ತಮ್ಮ ಆಡಳಿತ ಅವಧಿಯಲ್ಲಿ. ಆದ್ರೆ ಅವರು ಕೂಡ ಈ ಒಂದು ಕೆರೆಯ ಬಗ್ಗೆ ಗಮನವನ್ನ ಹರಿಸಿಲ್ಲ. ಇನ್ನು ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಇಂಜಿನಿಯರ್ ಅವರು ಬಂದಿದ್ರು ಬೆಳಗ್ಗೆ, ಇನ್ 2 ದಿನ ಆಗುತ್ತೆ ಈ ಒಂದು ರಸ್ತೆ ಮೇಲೆ ಹರಿತಾ ಇರುವಂತ ನೀರನ್ನ ಸರಿ ಮಾಡಿಸ್ಲಿಕ್ಕೆ ಅಂತಾರೆ. ಆದ್ರೆ ಕೆರೆ ಬರೋದು ಬಿಡಿಎ ವ್ಯಾಪ್ತಿಗೆ, ಬಿಬಿಎಂಪಿ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾರೆ. ಒಂದು ಇಲಾಖೆಯಲ್ಲಿ ಕೆರೆ ಇರುತ್ತೆ, ಆದ್ರೆ ಮತ್ತೊಂದು ಇಲಾಖೆಯವರು ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅನ್ನೋದು ಸ್ಥಳೀಯರ ಪ್ರಶ್ನೆ. ರಾಘವೇಂದ್ರ, ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ನಾವು ನೋಡ್ತಾ ಇದ್ದೀವಿ, ಕೆರೆಗಳ ಅನುದಾನಕ್ಕೆ, ಕೆರೆಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನ ಬಿಡುಗಡೆ ಆಗುತ್ತೆ. ಆದರೆ ಆ ಅನುದಾನ ಯಾರ ಅಭಿವೃದ್ಧಿಗಾಗಿ ಬಿಡುಗಡೆಯಾಗಿದೆ ಅನ್ನೋದು ಇದುವರೆಗೂ ಒಂದು ಗೊತ್ತಿಲ್ಲ.